ಇಲಿಗಳ ಕಾಟ. ಎಷ್ಟು ದೊಡ್ಡ ಎಲೆ. ಲುಕ್ಸ್ ಡಿಲಿಷಿಯಸ್. ಮೋನಾ ಬೇಡ ಬೇಡ, ನೀನ್ ಅದ್ರ ಸವಾಸಕ್ಕೆ ಹೋಗ್ಬಾರ್ದು. ಅರೆ ಮೋನಾ ನಿಂತು ಬಿಡು, ಅದನ್ನ ಮುಟ್ಬೇಡ, ಹಿಡಿಬೇಡ, ನಾನು ಹೇಳ್ತಾ ಇರೋದನ್ನ ಕೇಳು. ಅರೆ ಮೋನಾ, ನನ್ ಮಾತು ಯಾಕೆ ಕೇಳಲ್ಲ ನೀನು? ಮೋನಾ, ನನ್ ಮಾತು ಯಾಕೆ ಕೇಳಲ್ಲ? ನಿಂತ್ಬಿಡು. ಅರೆ ಇದು ಇಲಿ ಅಲ್ಲ, ರೋಬೋಟ್ ಇದು. ನಿನಗೆ ಇದನ್ನ ಕಂಡುಹಿಡಿಯೋಕ್ ಆಗ್ಲಿಲ್ಲ ಅಂತಂದ್ಮೇಲೆ ವೀರ್ ಕೂಡ ಇದರಿಂದ ಮೋಸ ಹೋಗೇ ಹೋಗ್ತಾನೆ. ನಾನು ಈ ರೀತಿ ತುಂಬಾ ರೋಬೋಟ್ಗಳನ್ನು ಮಾಡಿದ್ದೀನಿ. ಈ ರೀತಿಯಾದ ರೋಬೋಟ್ಗಳನ್ನ ರಾತ್ರಿ ವೀರ್ ಮನೇಲಿ ಬಿಟ್ಟು ಅವನ ಮೈಯಲ್ಲಿರುವಂತಹ ವೈರ್ಗಳನ್ನೆಲ್ಲ ಕಟ್ ಮಾಡಕ್ ಹೇಳ್ತೀನಿ. ಮತ್ತೆ ವೀರ್ನ ಕತೆ ಮುಗೀತು. ವೀರ್ಗೆ ಗೊತ್ತು ಕೂಡ ಆಗೋದಿಲ್ಲ ಅವನ ಕತೆ ಯಾವಾಗ ಮುಗೀತು ಅಂತ. ಇನ್ನು ಬಾಕಿ ಇಲಿಗಳು ಎಲ್ಲಿ ಬಾಸ್? ಅವು ವೀರ್ನ ಹೇಗೆ ಕಂಡುಹಿಡಿತವೆ? ಒಳ್ಳೆ ಪ್ರಶ್ನೆ, ಇವಾಗ್ಲೇ ಹೇಳ್ತೀನಿ. ನಾನೀಗ ನಿನ್ ಫೋಟೋನ ಈ ಡಿವೈಸ್ ನ ಮೂಲಕ ಇಲಿಗಳಿಗೆ ಕಳಿಸಿದ್ದೇನೆ. ಅವಕ್ಕೆ ಇದರಿಂದ ಗೊತ್ತಾಗುತ್ತೆ, ನಿನ್ ಫೋಟೋ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಯಾರ ಫೋಟೋ ಇದ್ರಲ್ಲಿರುತ್ತೋ ಅವ್ರ ಮೇಲೆನೆ ಅವುಗಳು ಅಟ್ಯಾಕ್ ಮಾಡುತ್ತೆ. ಈಗ ಮಜಾ ನೋಡಿ. ಬಾಸ್, ನನ್ನ ಹಿಂದೆ ಬರ್ತಿದೆ ಬಾಸ್, ಕಾಪಾಡಿ. ಇದನ್ನೆಲ್ಲ ವೀರ್ ಹಿಂದೆ ಹಾಕಿ ಬಾಸ್. ನನಗೆ ತುಂಬಾ ಖುಷಿ ಆಯ್ತು. ಟಿಂಬಕ್ಟು, ಬರ್ಬೇಡ ನನ್ನ ಹತ್ರ. ಕಾಪಾಡಿ, ಕಾಪಾಡಿ. ನನ್ ಡಂಕಿ ಸೆನ್ಸ್ ಹೇಳ್ತಾ ಇದೆ ಏನೋ ತೊಂದರೆ ಆಗತ್ತೆ ಅಂತ. ಚಿಂಟು ಚಿಂಟು, ಅಲ್ಲೋಡು, ಎಷ್ಟೊಂದು ಇಲಿಗಳು ಬಂದಿದೆ. ಅಯ್ಯೋ ವೀರ್, ಕಾಪಾಡು ವೀರ್, ಎಷ್ಟೊಂದು ಇಲಿಗಳಿದೆ, ಬಾ ಬೇಗ. ಓಫೋ, ಇಷ್ಟು ಇಲಿಗಳು ಎಲ್ಲಿಂದ ಬಂತು? ಚಿಂಟು, ಇವುಗಳನ್ನೆಲ್ಲ ಸಾಯಿಸ್ಬಿಡು. ಬೇಡ ಚಿಂಟು, ಇವ್ರನ್ನ ಹೊಡಿಬೇಡ. ಇವು ಪಾಪದ ಪ್ರಾಣಿಗಳು. ಇವು ಊಟ ಹುಡ್ಕೊಂಡಿಲ್ ಬಂದಿದೆ. ಇವನ್ನ ಆಚೆ ಹಾಕಿದ್ರೆ ಆಯ್ತು. ಅಷ್ಟೊಂದು ಯಾಕೆ ಹೆದರ್ತಾ ಇದ್ಯಾ? ಅದು ಬರೀ ಇಲಿಗಿಳ್ತಾನೆ. ನನಗೆ ಇಲ್ಲಿ ಅಂದ್ರೆ ತುಂಬಾ ಭಯ ಆಗುತ್ತೆ. ವೀರ್ ಎದ್ಬಿಟ್ಟಿದ್ದಾನೆ. ಇವಾಗ ಯಾವುದೇ ಉಪಯೋಗ ಇಲ್ಲ. ಇಲಿಗಳನ್ನ ವಾಪಸ್ ಕರ್ಸ್ಕೋಬೇಕಾಗತ್ತೆ. ಮುಂದೆ ಅವಕಾಶ ನೋಡ್ಬಿಟ್ಟು ಅಟ್ಯಾಕ್ ಮಾಡ್ತೀನಿ. ಚಿಂಟು, ಎಲ್ಲ ಹೊರಟೋದ್ವು. ಭಯ ಪಡ್ಬೇಡ. ನೀನು ಜಿನ್ನಾಗಿ ಹೆದರ್ತಾ ಇರೋದು ವಿಚಿತ್ರ. ಜಿನ್ ಹೌದು, ಆದ್ರೆ ನಾನು ಬಚ್ಚ ತರನೇ, ನನಗೂ ಹೆದರಿಕೆ ಆಗಲ್ವಾ? ವೀರ್, ಏನಾಯ್ತು? ಏನ್ ಗಲಾಟೆ ಅದು? ತಾತ ಎಲ್ಲಿಂದ ಅಂತ ಗೊತ್ತಿಲ್ಲ. ತುಂಬಾ ಇಲಿಗಳು ಇಲ್ಲಿ ಬಂದ್ಬಿಟ್ವು. ಆದ್ರೆ ನಾನು ಅದನ್ನ ಆಚೆ ಹಾಕ್ದೆ. ಹಾಯ್ ವೀರ್. ಹಾಯ್ ಇಮ್ಲಿ. ನಿನ್ ಗೊತ್ತಾ, ನಿನ್ನೆ ರಾತ್ರಿ ಎಲ್ಲಿಂದ ಅಂತ ಗೊತ್ತಿಲ್ಲ, ತುಂಬಾ ಇಲಿಗಳು ಬಂದು ನಮ್ಮ ಮನೆಗೆ ಸೇರ್ಕೊಂಡ್ವು. ಜಿಂಟು ಅಂತೂ ಫುಲ್ ಹೆದರ್ಕೊಂಡೇ ಬಿಟ್ಟಿದ್ದ. ಆ ಇಲಿಗಳನ್ನೆಲ್ಲ ನೋಡಿ ಅವನಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಹೆಂಗೋ ನಾವಿದ್ದಕ್ಕೆ ಸುಮ್ನೆ ಕೂತಿದ್ದ. ಆದ್ರೆ ಅಷ್ಟೊಂದು ಇಲಿಗಳು ಎಲ್ಲಿಂದ ಬಂದ್ವು?
ಚಿಂಟು ನೀನ್ ಬೆಕ್ಕಾಗ್ಬಿಡು. ನೀನ್ ನೋಡಿ ಇಲಿಗಳೆಲ್ಲ ಓಡೋಗ್ತವೆ. ಅಲ್ಲೋಡು, ಮೊದಲನೇ ಬಾರಿ ಬೆಕ್ಕು ಒಂದು ಇಲಿನ ನೋಡಿ ಓಡ ಹೋಗ್ತಾ ಇದೆ. ಈ ಇಲಿಗಳು ಮತ್ತೆ ಬಂದ್ವಾ? ಇವು ಇಲಿ ಅಲ್ಲ ಇಮ್ಲಿ, ಇದು ರೋಬೋಟ್ಗಳು. ಇದ್ರಲ್ಲಿ ನನ್ನ ಚಿತ್ರ ಬೇರಿದೆ. ನಾನು ಇವನ್ನ ಇಲ್ಲಿಂದ ದೂರ ತಗೊಂಡು ಹೋಗ್ತೀನಿ. ರೋಬೋ ಬಾಯ್ ಸೂಟ್ ಆನ್. ವೀರ್ ದ ರೋಬೋ ಬಾಯ್, ನೀನ್ ಎಲ್ಲಿವರೆಗೂ ತಪ್ಪಿಸ್ಕೊಳ್ತೀಯ? ನನ್ನ ಇಲಿಗಳಿಗೆ ಹಾರಕ್ಕಾಗೋದಿಲ್ಲ, ಆದ್ರೆ ಇಷ್ಟು ಸ್ಪೀಡಲ್ಲಿ ಅವು ಓಡಬಲ್ವು. ಅದನ್ನ ನೀನು ಯೋಚನೆ ಮಾಡಕ್ಕೂ ಆಗೋದಿಲ್ಲ. ಏನಿದು? ರೋಬೋ ಬಾಯ್ನ ಹಿಂದೆ ಇಷ್ಟೊಂದು ಇಲಿಗಳು ಬಿದ್ದ್ಬಿಟ್ಟಿವೆ. ಇವೆಂತ ಇಲಿಗಳು? ಗೋಡೆ ಮೇಲೆ ಕೂಡ ಇಷ್ಟು ವೇಗವಾಗಿ ಓಡ್ತಾ ಇವೆ. ನಾನು ಇದನ್ನ ನೋಡೇ ಇಲ್ಲ. ತಾತ, ಇವು ಇಲಿಗಳಲ್ಲ, ರೋಬೋಟ್ಗಳು. ಇವುಗಳ ಒಳಗೆ ಒಂದು ಚಿಕ್ಕ ಮಾನಿಟರ್ ಅಲ್ಲಿ ನನ್ನ ಚಿತ್ರ ಇದೆ. ಆಮೇಲೆ ಟಾರ್ಗೆಟ್ ಅಂತ ಬರ್ತಿದ್ದಾರೆ. ಅದಕ್ಕೆ ಇವರು ನನ್ನ ಹಿಂದೆ ಬಂದಿದ್ದಾರೆ. ನನ್ನ ಹತ್ರ ಒಂದು ಐಡಿಯಾ ಇದೆ ಇವ್ರನ್ನ ಟ್ರ್ಯಾಪ್ ಮಾಡೋದಕ್ಕೆ. ಕೇಳಿ. ಸರಿ ವೀರ್, ನೀನ್ ಆ ಇಲಿಗಳನ್ನ ಊರಿಂದ ಹೊರಗಡೆ ತಗೊಂಬ. ನಾನು ಇದಕ್ಕೆ ಏನಾದ್ರು ಐಡಿಯಾ ಮಾಡ್ತೀನಿ. ಸರಿ ತಾತ. ತಾತ, ನನ್ನ ಜೆಟ್ ವಿಂಗ್ ಹಾಳಾಗೋಗಿದೆ. ನನಗೆ ಹಾರಕ್ಕಾಗ್ತಾ ಇಲ್ಲ. ಅದ್ಭುತವಾದ ಟ್ರ್ಯಾಪ್ ಸೆಟ್ ಮಾಡಿದೀರಾ. ಐ ಆಮ್ ಮ್ಯಾಡ್, ವೆರಿ ವೆರಿ ಮ್ಯಾಡ್. ಮದರ್ ರ್ಯಾಟ್ ಅಟ್ಯಾಕ್! ಅರೆ, ಇದು ಇದೆ. ತಾತ, ಇಮ್ಲಿ, ಚುಲ್ಬುಲ್, ದೂರ ಹೋಗಿ. ತಿಂದ್ಬಿಡು, ಕಚ್ಕೊಂಡು ತಿಂದ್ಬಿಡು ವೀರ್. ಬಾಯ್. ಇಲ್ಲ, shoes on. Get shoes on. ವೀರ್, ಇವತ್ ನೀನು ಉಳಿಯೋತಿಲ್ಲ. ನೀನ್ ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಏನಾಯ್ತು? ಏನ್ ನಡೀತಾ ಇದೆ? ನೀವ್ ನನ್ನ
ಹೊಡಿತಿದ್ರಾ? ವೀರ್ ನೀನ್ ಸರಿಯಾಗಿದ್ಯಲ್ವಾ? ಅಲ್ಲ ವೀರ್, ಆ ಇಲಿಗಳೆಲ್ಲ ಎಲ್ಲೋಯ್ತು? ನಾನ್ ನೋಡ್ತಾ ತುಂಬಾನೇ ದೂರ ಹೊರಟೋಗಿದ್ದೆ. ಬರೀ ಒಂದು ಬಾಕಿ ಇದೆ, ಅಲ್ಲಿ ನೋಡು. ಇಷ್ಟು ದೊಡ್ಡ ಇಲಿನ? ಅದು ಇಲಿಗಳಲ್ಲ, ರೋಬೋಟ್ಗಳು. ಆ ಎಲ್ಲ ಇಲಿಗಳು ರೋಬೋಟ್ಗಳು. ಇದನ್ನ ಸರಿ ಮಾಡಿ ಟಿಂಬಟ್ಟು ಹತ್ರ ಕಳ್ಸು. ಅವನು ದೂರದಿಂದ ನಮ್ಮನ್ನ ನೋಡ್ತಾ ಇದ್ದಾನೆ. ಪಾಪ ಅವನು ಇದಕ್ಕೋಸ್ಕರ ಕಾಯ್ತಾ ಇದ್ದಾನೆ ಅನ್ಸುತ್ತೆ. ಅಗಡಂ ಬಗಡಂ ಆಲಂ ಪಾಲಂ ಇಗಡಂ ತಿಗಡಂ ದಮ್ ದಮಾದಂ. ಈ ಜಾಯಿಂಟ್ ರ್ಯಾಟ್ ನನ್ ಹಿಂದೆ ಬಿದ್ದಿದೆ ಬಾಸ್. ಕಾಪಾಡಿ ಬಾಸ್, ಕಾಪಾಡಿ.